ಅವ್ರದ್ದಂತಾದ ಇದ್ದ ಮೊದಲಿದ್ದಾಗ ಅವ್ರು ಇದ್ದಾಗ ಏನು ಮಾಡ್ಯಾರ ಅದನ್ನ ಮಾಡ್ಯಾರ. ಇವ್ರು ಬಂದಿಂದ ಇವ್ರು ಏನು ಮಾಡಕತ್ತಾರೆ ಇದನ್ನ ಮಾಡಕ್ಕೆ ಪದದ ಪ್ರಕಾರ ಅಂದ್ರೆ ಬಿಜೆಪಿ ಪ್ರಯತ್ನ ಮಾಡ್ತಾರೆ. ಉಮೇಶ್ ಅಣ್ಣರಿಗೆ ಬಿಟ್ಟು ಬೇರೆ ಯಾರಿಗೆ ಕೊಟ್ರೆ 10% ಅಷ್ಟೇ ಹೋಗುದ್ರಿ. ಉಮೇಶ್ ಅಣ್ಣರಿಗೆ ಕೊಟ್ರೆ 100ಕ್ಕೆ 100 ಆಗತ್ತೆ. ಇದು ಹಳಬರು ನಮ್ಮ ಪದ್ಧತಿ ಪ್ರಕಾರ ಹೋದ್ರಂದ್ರೆ ಮುಕ್ತನ ಪ್ರಕಾರ ಹೋದ್ರೆ ಕಾಂಗ್ರೆಸ್ ಏನಾರ ನೋಡಿ ಮಾಡಿದ್ರೆ ಮಾಡಿ ಹೋಗ್ತಿ. ಇವರಿಂದ ಏನು ಆಗ್ಬೇಕಾಗಿತ್ತಿಲ್ಲ. ಕೇಳೋರಿಲ್ವಾ ಯಾರು ಇಲ್ಲ ನಮ್ಮ ಮೆಂಬರ್ ಇಲ್ಲ, ಚೇರ್ಮನ್ ಇಲ್ಲ, ಮತ್ತೆ ಯಾರು ಕೇಳ್ಬೇಕು ಅವ್ರು? ಬಾಗಲಕೋಟೆಗೆ ಆಗ್ಬೇಕು ಸರ್. ಯಾಕಂದ್ರೆ ಭಾಳ ಕೆಲವೊಂದು ಡಿಸ್ಟಿಕ್ ನೋಡಿದ್ರೆ ನಮ್ಮ ಡಿಸ್ಟಿಕ್ನ ಭಾಳ ಹಿಂದೆ ಇದ್ರಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಶಿರೂರು ಪಟ್ಟಣ ಪಂಚಾಯತಿಯಲ್ಲಿ ನಾವಿದ್ದೇವೆ. ಇಲ್ಲಿರ್ತಕ್ಕಂಥ ಮತದಾರರ ಒಲವು ಯಾರ ಕಡೆ ಇದೆ ಅಂತ ಕೇಳೋಣ. ಸರ್, ಈ ಬಾರಿ ಎಲೆಕ್ಷನ್ ಕಾವು ಹೇಗಿದೆ ಸರ್? ಅಂದರೆ HY ಮೇಟಿ ಅವರು ತೀರ್ಕೊಂಡ್ರಲ್ಲ, ಈಗ ಉಪಚುನಾವಣೆ ನಡೀತಾ ಇದೆ. ಈ ಬಾರಿಗೆ ಯಾರಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ನಿಮ್ಮ ಭಾಗಕ್ಕೆ? ನಮ್ಮ ಭಾಗದಿಂದ ಅವ್ರ ಮಕ್ಕಳು ಅದಾರಲ್ಲ, ಅವರು ಇಬ್ಬರೊಳಗೆ ಯಾರಿಗೆ ಕೊಟ್ಟರು ಅನುಕೂಲ ಸರ್. ಅಂದರೆ ಮಲ್ಲಿಕಾರ್ಜುನ್ ಮತ್ತು ಉಮೇಶ್ ಅವರು ಇದ್ದಾರೆ ಸರ್. ಬೇಕಾದ್ರೆ ಕೊಟ್ಟರು ಅನುಕೂಲ ಸರ್. ಓಕೆ, ಹೀಗೆ ನಿಮ್ಮ ಕೈಗೆಲ್ಲ ಸಿಗ್ತಾರಾ ಸರ್? ಅವರು ಸಿಗ್ತಾರಲ್ಲ ಸರ್, ಸಿಗ್ತಾರೆ. ಅಭಿವೃದ್ಧಿಗಳು ಮಾಡ್ಕೊತ ಹೊಂಟಿದ್ದಾರೆ. ಈಗ ಎದ್ದಿದ್ದು ಮಾಡಕ್ಕೆ ನತ್ಯಾರ ಕಂಟಿನ್ಯೂ ಇದನ್ನೇ ಥರ ಮಾಡ್ತಾರೆ. ಯಾರಿಗೆ ಇಬ್ಬರಿಗೆ ಕೊಟ್ಟರು ಸಂತೋಷದಿಂದ ಮತದಾರ ಮಾಡ್ತಾರೆ. ಹೌದು. ಅಂದರೆ ನಿಮ್ಮ ಭಾಗದಲ್ಲಿ ಮೇಟಿ ಅವರು ಕೆಲಸ ಮಾಡಿದ್ದಾರಾ ಸರ್ 2.5 ವರ್ಷದಲ್ಲಿ? ಮಾಡ್ಯಾರ ಸರ್, ಮಾಡ್ಯಾರ. ಅಭಿವೃದ್ಧಿಗಳು ಮಾಡ್ಯಾರ. ಓಕೆ, ಮಾಡಿದ್ದಾರೆ. ಈ ಗ್ಯಾರಂಟಿ ಯೋಜನೆಗಳೆಲ್ಲ ಮಾಡಿರೋದು ಕಾಂಗ್ರೆಸ್ ಪ್ಲಸ್ ಆಗುತ್ತಾ? ಆಗತ್ತಲ್ಲ ಸರ್, ಎಲ್ಲರಿಗೆ ಕೊಡಕತ್ತಾರೆ. BJP ಅವರು ಇಲ್ಲಿನ ಕೆಲಸ ಅವ್ರದ್ದಂತಾದ ಇದ್ದ ಮೊದಲಿದ್ದಾಗ ಅವ್ರು ಇದ್ದಾಗ ಏನು ಮಾಡ್ಯಾರ ಅದನ್ನ ಮಾಡ್ಯಾರ. ಇವ್ರು ಬಂದಿಂದ ಇವ್ರು ಏನು ಮಾಡಕತ್ತಾರೆ ಇದನ್ನ ಮಾಡಕತ್ತಾರೆ. ಅಂದರೆ ಯುವಕರನ್ನ ಇಲ್ಲಿ ಜಾಸ್ತಿ ಪ್ರಾತಿನಿಧ್ಯ ಕೊಡ್ಬೇಕಂತೀರಿ ನೀವು? ಹ್ಞೂ ರೀ. ಯುವಕರದ ಪದದ ಪ್ರಕಾರ ಅಂದ್ರೆ ಬಿಜೆಪಿ ಪ್ರಯತ್ನ ಮಾಡ್ತಾರೆ. ಇವ್ರದ್ದು ಹಳಬರು ನಮ್ಮ ಪದ್ಧತಿ ಪ್ರಕಾರ ಹೋದ್ರಂದ್ರೆ ಮುಕ್ತನ ಪ್ರಕಾರ ಹೋದ್ರೆ ಕಾಂಗ್ರೆಸ್ಸಿನವರು. ಅಂದರೆ ನೀವು ಹೇಳಿದ್ರಿ ಇವಾಗ ಉಮೇಶ್ ಅವರು ಮತ್ತು ಮಲ್ಲಿಕಾರ್ಜುನ್ ಅವರು ಅಂತ ಹೇಳಿದ್ರಿ. ಈಗ ಮೇಟಿಯವರು ಈಗ ತೀರ್ಕೊಂಡ ನಂತರ ಅನುಕಂಪದಿಂದ ಬರ್ತಾರ ಅಥವಾ ಅವರು ಹೇಗೆ ಕೆಲಸ ಮಾಡ್ತಾರ ಅನ್ಸುತ್ತೆ? ಕೆಲಸ ಮಾಡ್ಕೊಂತ ಬಂದಾರೆ ಅವರು. ಅನುಕಂಪನೂ ಐತಿ, ಕೆಲಸನೂ ಐತಿ. ಎರಡೂ ಉಪಯೋಗ ಆಗ್ಬೋದು ಅಂತ ನಮ್ಮ ಅಭಿಪ್ರಾಯ. ಆಗಿತ್ತು. ಓಕೆ. ಆಮೇಲೆ ಸರ್, ಇನ್ನೊಂದು ನಿಮ್ಮ ಭಾಗದಲ್ಲಿ ಏನೇನು ಅಭಿವೃದ್ಧಿ ಹೊಂದಬೇಕು ಸರ್? ಯಾರೇ ಬರಲಿ ಏನೇ ಬರಲಿ ಇನ್ನೂ ಏನೇನು ಅಭಿವೃದ್ಧಿ ಆಗ್ಬೇಕು ಈ ಭಾಗದಲ್ಲಿ? ಆ ಬಾಳಿಗೆ ಈಗ ಪಟ್ಟಣ ಪಂಚಾಯತ್ ಆಗೈತೆ. ಇನ್ನೂ ಭಾಳ ಕೆಲಸಗಳು ಆಗ್ಬೇಕು ರೀ. ಮುಂದಿನ ಸೌಕರ್ಯಗಳು ಹೆಂಗೆ ಬರ್ತೈತಿ, ಗೌರ್ಮೆಂಟ್ ಅನುಕೂಲ ಹೆಂಗೆ ಕೊಡ್ತೈತಿ ಹಂಗೆ ಮಾಡ್ಕೊಂತ ಹೋಗ್ತೈತಿ. ಆ ಸರ್ಕಾರ ದೂರ ಮಾಡ್ತೈತಿ, ಈ ಸರ್ಕಾರ ದೂರ ಮಾಡ್ತೈತಿ. ಪಟ್ಟಣ ಪಂಚಾಯತಿ ಯಾರ ಅಧಿಕಾರಿದಾಗ ಆಗಿದೆ ಸರ್ ಇಲ್ಲಿ? ಇದು ಚರಂತಿ ಮಾಡೋರಿದ್ದಾಗ ಆಗಿತ್ತು. ಚರಂತಿ ಮಾಡೋರಿದ್ದಾಗ. ಓಕೆ. ಇಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನ ಚರಂತಿ ಮಾಡೋರು ಮಾಡಿದಾರೆ ಅಂತ ಹೇಳ್ಕೊಳ್ತಾರೆ. ಅಭಿವೃದ್ಧಿ ಮಾಡಿದ್ದಾರೆ ನಿಜಕ್ಕೂ ಕೂಡ? ಅವ್ರದ್ದಾಗ ಪಟ್ಟಣ ಪಂಚಾಯತ್ ಅನೌನ್ಸ್ಮೆಂಟ್ ಆಯಿತು. ಅವರು ಹೋದ ತಕ್ಷಣ ಬಿದ್ದ ತಕ್ಷಣ ಮುಂದೆ ಇವ್ರು ಕಾಂಗ್ರೆಸ್ನಾರ ಮಾಡ್ಕೊಂತ ಹೊಂಟಾರೆ. ಕಾಂಗ್ರೆಸ್ ಕೆಲಸ ಮಾಡ್ಕೊಂತ ಹೊಂಟಾರೆ. ಓಕೆ. ಅಂದರೆ ಇನ್ನೂ ಏನೋ ಅಭಿವೃದ್ಧಿ ಆಗ್ಬೇಕು ಸರ್ ನಿಮ್ಮ ಪಟ್ಟಣ ಪಂಚಾಯತ್? ಅಭಿವೃದ್ಧಿ ಅನ್ನೋಕೇನ್ರಿ, ಕಾರ್ಗೆ ಇವ್ರು ಯಾರು ಪಂಚಾಯತಿ ಮೆಂಬರ್ ಯಾರೂ ಇಲ್ಲ. ಇವು ಕಾರ್ದೇಶ ಮಾಡಿದ್ದೆ ಖರೆ. ಎಲ್ಲರೂ ಹೊಸೂರು ಮಳೆ ಒಂದು 5-6 ಮಂದಿ ಇವರು ಆ ಊರು ಮೆಂಬರ್ ಮಾಡ್ಯಾರ. ಬರೀ ಕದ್ದಿ ಕಡ್ಕೊಂತ ಹೊಂಟಾರಿ. ಇವ್ರ ಅಭಿಪ್ರಾಯ ಪ್ರಕಾರ ಏನಿಲ್ಲ. ಕಾಂಗ್ರೆಸ್ ಏನಾರ ನೋಡಿ ಮಾಡಿದ್ರೆ ಮಾಡಿ ಹೋತ್ರಿ. ಇವರಿಂದ ಏನು ಆಗ್ಬೇಕಾಗಿದ್ದಿಲ್ಲ. ಶಾಸಕರೇ ಮಾಡಬೇಕು, ಯಾರೇ ಇಲ್ಲ. ಇವ್ರು ಏನು ಇಲ್ಲ, ಬರೀ ಎತ್ತಂಗಡಿ ಮಾಡ್ಕೊಂತ ಹೊಂಟಾರ. ಒಂದು ಬೆಲೆನೇ ಇಲ್ಲ ಅಲ್ಲಿ ಶಿರೂರು ಒಳಗೆ ಪಟ್ಟಣ ಪಂಚಾಯತ್ಗಿನ ಬೆಲೆನೇ ಇಲ್ಲ. ಒಂದು ಕಸಬರ್ಗಿ ಹಿಡಿ ಮೊದಲು ಮಾಡಿ ದಾರಿ ಹಿಡಿಸ್ಕೊತಾರ. ಅದ್ರ ಕೇಳೋರಿಲ್ವಾ ಯಾರು ಇಲ್ಲ, ಮೆಂಬರ್ ಇಲ್ಲ, ಚೇರ್ಮನ್ ಇಲ್ಲ, ಮತ್ತೆ ಯಾರು ಕೇಳ್ಬೇಕು ಅವ್ರನ್ನ? ಅಂದ್ರೆ ಈಗ ಅವಧಿ ಮುಕ್ತಾಯ ಆಗಿದೆ ಆ ಉದ್ದೇಶಕ್ಕೆ ಅಂತೀರಾ ಅಥವಾ ಮುಂಚೆ? 5 ವರ್ಷ ಆಯ್ತು. 5 ವರ್ಷ ಆಗಿಂದ ಅನೌನ್ಸ್ಮೆಂಟ್ ಆಗಿಂದ ಮೆಂಬರ್ ಆಗಿಲ್ಲ, ಚೇರ್ಮನ್ರು ಆಗಿಲ್ಲ. ಅವ್ರು ಕಾರ್ಯದರ್ಶಿ ಒಳಗೆ ಏನು ಊರನ್ನಾರ ಏನು ಕೂಡ್ಕೊಂಡು ಮಾಡ್ತಾರ ಮಾಡಿದ್ದೆ ಖರೆ. ನಮ್ಮ ಹೆಸರು ಬಸವರಾಜ್ ಗಿರಿಜಾ ಅಂತ ಹೇಳಿ. ಇಲ್ಲಿ ಮತ್ತೊಬ್ಬರು ಇದ್ದಾರೆ, ಮಾತಾಡಿಸ್ತಾನೆ. ಈ ಬಾರಿ ಮೇಟಿ ಅವರು ತೀರ್ಕೊಂಡ್ರು. ಈ ಬಾರಿ ಉಪಚುನಾವಣೆ ಇದೆ ಸರ್. ಈ ಬಾರಿ ಯಾರು ಗೆದ್ರೆ ಅನುಕೂಲ ನಿಮ್ಮ ಭಾಗಕ್ಕೆ? ಈ ಸರಿ ಉಮೇಶ್ ಮೇಟಿ ಅವರು ಗೆದ್ರಿಗೆ ತುಲೋರಿ. ಉಮೇಶ್ ಮೇಟಿ ಅವರು? ಹಾಂ ಸರ್. ಅಂದರೆ ಈ ಭಾಗದಲ್ಲಿ ಜಾಸ್ತಿ ಬರ್ತಾರ ಅವರು? ಎಲ್ಲ ಭಾಗದಾಗೂ ಅದಾರ ಸರ್ ಅವ್ರು. ಎಲ್ಲ ಮೊದಲಿಂದನೂ ಅದಾರ, ಇವಾಗಂತ ಅಲ್ಲ. ಮೊದಲಿಂದಾದರೂ ಎಲ್ಲ ಕ್ಷೇತ್ರದಾಗ ಎಲ್ಲ ಜನರಿಗೆ ಭೇಟಿಯಾಕಾರ್ರಿ. ಬಡವರಿಗೆ ಯಾರಿಗಾದರೂ ಸ್ಪಂದಿಸ್ತಾರೆ. ಏನೇ ಕೇಳಿದ್ರು ಹೇಳ್ತಾರೆ ಅವ್ರು. ತಮಗೆ ಗೊತ್ತಿಲ್ಲ ಅಂದರೂ ತಿಳ್ಕೊಂಡು ಕೇಟ ಹಿಂಗೆ ಮಾಡ್ರಿ, ಹಿಂಗಾಗುತ್ತಾ ಹಿಂಗಿಲ್ಲ ಅಂತೇಳಿ ಎಲ್ಲ ಜನರಿಗೆ ಹೇಳ್ತಾರೆ ಅವರು. ಮಲ್ಲಿಕಾರ್ಜುನ್ ಅವರು ಟಿಕೆಟ್ ಕೇಳ್ತಾ ಇದ್ದಾರೆ, ಅವ್ರ ಮಗ ಇನ್ನೊಬ್ರು. ಅವ್ರಿಗೆ ಅನುಕೂಲ ಆಗುತ್ತಾ ಅಥವಾ ಉಮೇಶ್ ಅವ್ರಿಗೆ ಅನುಕೂಲ ಆಗುತ್ತೆ? ಉಮೇಶನವ್ರಿಗೆ ಆಗುತ್ತೆ. ಯಾಕಂದ್ರೆ ಹೆಚ್ಚು ಕ್ಷೇತ್ರದಾಗ ಪರಿಚಯ ಇರೋದು ಅವ್ರಿ. ಯಾಕಂದ್ರೆ ಮೊದಲಿಂದನೂ ಅದಾರ ಅವರು. ಎಲ್ಲರಿಗೂ ಭೇಟಿ ಹಾಕಾರ, ಎಲ್ಲ ಕಡೆ ಬಂದಾರ್ರಿ, ಅವ್ರಿಗೆ ಆಗತ್ತೆ. ಆಮೇಲೆ ಸರ್, ಈ ಬಾರಿ BJP ಅವರು ಭದ್ರಕೋಟೆ ಅಂತ ಹೇಳ್ತಾರೆ. BJP ಅವ್ರಿಗೆ ಇಲ್ಲಿ ಪ್ಲಸ್ ಆಗಲ್ಲ ಸರ್? ಭದ್ರಕೋಟೆ ಅಂದ್ರೆ ಹೋದ ಸಲ ಹೆಂಗೆ ಬಿಟ್ರಿ ಅವರು? ಕಂಟಿನ್ಯೂ ಅವರ ಬಂದ್ರೆ ಭದ್ರಕೋಟೆ ಆಗೈತೆ ರೀ. ಯಾವಾಗ ಒಮ್ಮೆ ಬಂದ್ರೆ ಭದ್ರಕೋಟೆ ಆಗಲ್ಲ ರೀ. ಕಂಟಿನ್ಯೂ ಅವರ ಆಗ್ಬೇಕು. ಅವ್ರಾದ್ರೆ ಭದ್ರಕೋಟೆ ಅನ್ನೋದು ರೀ. ಇಲ್ಲೇ ಅಂದರೆ 2003ರಲ್ಲಿ ಮತ್ತು 2023ರಲ್ಲಿ ಮಾತ್ರ ಗೆದ್ದಿದ್ರು ಅಂತ ಹೇಳ್ತಾರೆ. 13ರಲ್ಲಿ ಮತ್ತು ಪ್ಲಸ್ 2023ರಲ್ಲಿ. ಈಗ ಮೊದಲಿನಂಗೆಲ್ಲ ಜನ ರೀ. ಈಗೆಲ್ಲ ಮಂದಿ ಜನ ನೋಡ್ತಾರೆ. ಈಗ ಯಾರು ಕೆಲಸ ಮಾಡ್ತಾರೆ, ಯಾರು ಇದನ್ನು ಮಾಡ್ತಾರೆ ಅನ್ನೋದು ನೋಡ್ಕೊಂಡು ಇದನ್ನು ಮಾಡ್ತಾರೆ ರೀ. ಈ ಕೆಲಸ ಮಾಡೋರಿಗೆ ಓಟ್ ಮಾಡ್ತಾರೆ ಜನ. ಅಂದರೆ ಸರ್, ನಿಮ್ಮ ಭಾಗದಲ್ಲಿ ಗ್ಯಾರಂಟಿ ಎಲ್ಲ ಕೈ ಹಿಡಿಯುತ್ತೆ ಅಂತೀರಾ? ಗ್ಯಾರಂಟಿ ಹಳ್ಳಿ ಭಾಗದಲ್ಲೆಲ್ಲ ಹಿಡಿತೀವಿ ಸರ್. ಹಳ್ಳಿಗಳೊಳಗೆಲ್ಲ ಗ್ಯಾರಂಟಿ ಬಗ್ಗೆ ಹಿಡಿದಿರ್ತಾರೆ.
ಚೆನ್ನಾಗಿದೆ. ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಿದಾರ ಮೇಟಿ ಅವರು? ಹಾಗೆ ಸರ್, ಎಲ್ಲ ಪ್ರತಿಯೊಂದು ಹಳ್ಳಿಯಾಗೂ ಪ್ರತಿಯೊಂದು ಓಣಿಗೂ ಎಲ್ಲ ಕೆಲಸ ಮುಟ್ಸ್ಯಾರ್ರಿ. ಕಾರ್ಯಕರ್ತರು ಕೆಲವೊಬ್ರು ಅಷ್ಟೇ ತಾವು ಇದನ್ನ ಮಾಡಲಾರ್ದು ಸ್ವಲ್ಪ ಇದಾಗ್ಯವ್ರಿ. ಅವನು ಇನ್ನೊಂದು ಹೇಳ್ಯಾರ, ಈಗ ಮೊನ್ನೆ ಯಾವ ಕೆಲಸ ಉಳ್ದಾವ ಸಾಹೇಬ್ರು ಇದ್ದಾಗ ಆಗಲಾರ್ದು ಈಗ ಸತೀಶ್ ಜಾರಕಿಹೊಳಿ ಹೇಳ್ಯಾರ, ಬಂದು ಮಾಡ್ರಿ ನಿಮ್ಮ ಕ್ಷೇತ್ರದಾಗ ಯಾವ ಬಾಕಿ ಉಳ್ದಾವ ಎಲ್ಲ ಲಿಸ್ಟ್ ಮಾಡಿ ಕೊಡ್ರಿ, ನಾವು ಅವ್ರ ಸಾಹೇಬ್ರು ಆಗಲು ಕೆಲಸ ನಾವು ಮಾಡಿಕೊಡ್ತೀವಿ ಅಂತೇಳಿ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಹೇಳ್ಯಾರ ಮಾಡ್ರಿ. ಉಸ್ತುವಾರಿ ಕೂಡ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ. ಅಂದರೆ ಭರವಸೆ ಇದೆ ಮತ್ತೊಮ್ಮೆ ಕಾಂಗ್ರೆಸ್ನ ಇಲ್ಲಿ ಒಂದು ಧ್ವಜ ಹಾರಿಸೋದು ಪಕ್ಕ? ಅವರು ಸತೀಶ್ ಜಾರಕಿಹೊಳಿ ಅವರು ಹೇಳ್ಯಾರ್ರಿ 100ಕ್ಕೆ 100ರಷ್ಟು ಮಾಡ್ತೀವಿ ಅಂತೇಳಿ ಅವ್ರ ಜವಾಬ್ದಾರಿ ತೊಗೊಂಡಾರ್ರಿ. ಅದು ಹೇಳ್ಯಾರ್ರಿ ಇಲೆಕ್ಷನ್ ಸ್ಟಾರ್ಟ್ ಆಗಿದ ಮ್ಯಾಗ ರೀ ಇಲೆಕ್ಷನ್ ಮುಗಿಯೋ ಮಟನೂ ಬಾಗಲಕೋಟೆ ಒಳಗೆ ಬಿಡ್ಬಿಡ್ತೀವಿ ಅಂತ ಹೇಳಿ ಪ್ರತಿಯೊಂದು ಗ್ರಾಮಕ್ಕೂ ಭೇಟಿಯಾಗಿ ಪ್ರತಿಯೊಂದು ಗ್ರಾಮಕ್ಕೂ ಏನು ಕೆಲಸ ಆಗಿಲ್ಲ ಏನಿಲ್ಲ ಅನ್ನೋದು ಅವರು ಸ್ವತಃ ಅವರ ಸತೀಶ್ ಜಾರಕಿಹೊಳಿ ಬಂದು ಇದು ಮಾಡ್ತು ಅಂತ ಹೇಳ್ರಿ. ಉಮೇಶ್ ಅಣ್ಣಾರ ಎಲ್ಲರಿಗೂ ಕರ್ಕೊಂಡ ಮೊನ್ನೆ ಮೀಟಿಂಗ್ ತೊಗೊಂಡು ಹೇಳ್ಯಾರ್ರಿ ಮಾಡ್ತು ಅಂತ ಹೇಳ್ರಿ. ಈಗ ಮಾಡ್ತಾರೆ. ಈಗ ಅನುಕೂಲ ಆಗುವಂಥ ಲಕ್ಷಣಗಳಿದೆ ಇಲ್ಲಿ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ರೀ 90% ರೀ. ಓಕೆ. ಯಾಕಂದರೆ ಒಂದು ಕಡೆ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಅವ್ರದ್ದೇ ಸರ್ಕಾರ, ಅದು ಒಂದು ಕಡೆ, ಇನ್ನೊಂದು ಕಡೆ ಪ್ಲಸ್ ಗ್ಯಾರಂಟಿ ಯೋಜನೆಗಳು, ಮತ್ತೊಂದು ಕಡೆ ಅನುಕಂಪ ಎಲ್ಲ ಪ್ಲಸ್ ಆಗುತ್ತೆ ಕಾಂಗ್ರೆಸ್ನವ್ರಿಗೆ. ಎಲ್ಲ ಪ್ಲಸ್ ಆಗೇ ಆಗತ್ತೆ ರೀ. ನಾ ಹೇಳಿದ 90% ಅಂದ್ರೆ ರೀ ಉಮೇಶ್ ಅಣ್ಣರಿಗೆ ಬಿಟ್ಟು ಬೇರೆ ಯಾರಿಗೆ ಕೊಟ್ರೆ 10% ಅಷ್ಟೇ ಹೋಗೋದ್ರಿ. ಉಮೇಶ್ ಅಣ್ಣರಿಗೆ ಕೊಟ್ರೆ 100ಕ್ಕೆ 100 ಆಗತ್ತೆ ರೀ. ಬೇರೆ ವ್ಯಕ್ತಿ ಕೊಟ್ರೆ ಅಷ್ಟೇ 90% ಗ್ಯಾರಂಟಿ ಹೇಳಿದ್ರು ರೀ. ಅಂದರೆ ಕಾಂಗ್ರೆಸ್ ಅವ್ರ ಮನೇಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ ಬರೋದು? ಹಾಂ, ಕಾಂಗ್ರೆಸ್ ಬರುತ್ತೆ. ಓಕೆ ಓಕೆ. ಮೊದಲ ಆದ್ಯತೆ ಉಮೇಶ್ ಅವ್ರಿಗೆ ಅಂತೀರ ನೀವು? ಹಾಂ, ಉಮೇಶ್ ಅಣ್ಣರಿಗೆ ಆಗ್ಬೇಕು ರೀ. ಯಾಕಂದ್ರೆ ಹೆಚ್ಚು ಜನರು ಕೂಡ ಸಂಪರ್ಕ ಇರೋದು ಅವ್ರದ್ದು ರೀ. ಈಗ ಬೇರೆ ಯಾರೋ ಬಂದ್ರೆ ಸಂಪರ್ಕ ಇಲ್ಲಾರ್ದಂದ್ರೆ ಯಾರು ಗೊತ್ತಾಗಲ್ಲ ರೀ. ಬೇರೆದವ್ರಿಗೆ ಕೇರ್ ಗೊತ್ತಾಗ್ಬೇಕು ಯಾರಂದ್ರೆ ಹೇಳ್ಬೇಕು ರೀ. ಉಮೇಶ್ ಮಿಟಿಯರ್ ಅಂತ ಹೇಳ್ಬೇಕು, ಮಲ್ಲಿಕಾರ್ಜುನ್ ಮಿಟಿ ಅಂತ ಹೇಳ್ಬೇಕು ರೀ. ವಿಚಾರ ಮಾಡಿ ಬೇರೆದವ್ರನ್ನ ಕೇಳಿ ಇವ್ರು ಅಂತ ಹೇಳ್ಬಾರ್ದ್ರಿ. ಅದು ಗೊತ್ತಾಗಲ್ಲ. ಅಂದರೆ ಜನರ ಮಧ್ಯೆ ಇವಾಗ ಉಮೇಶ್ ಅವ್ರು ಕೆಲಸ ಮಾಡ್ಯಾರ್ರಿ. ಮೊದಲಿಂದನೂ ಮಾಡತ್ತಾರೆ. ಈಗ ಒಂದು 10 ವರ್ಷದಿಂದ ನೋಡತ್ತೀವಿ ನಾವು ರೀ. 10 ವರ್ಷದಿಂದಾರು ಎಲ್ಲ ಕ್ಷೇತ್ರದಾಗೂ ಎಲ್ಲ ಭಾಗದಾಗೂ ಕಾಣ್ತಾರೆ ರೀ. ಎಲ್ಲ ಜನರ ಜೊತೆ ಒಡನಾಟ ಚಲೋ ಐತಾರೆ ಅವರು. ಚೆನ್ನಾಗೈತೆ. ಆಮೇಲೆ ಸರ್ ಇನ್ನೊಂದು ವೀರಣ್ಣ ಚರಂತಿಮಠ ಅವರು ಮಾಜಿ ಶಾಸಕರು ಈ ಭಾಗದಲ್ಲೆಲ್ಲ ಕಾಣಿಸ್ಕೊಂತಾರ, ಏನು ಕೆಲಸ ಮಾಡಿದಾರ ಏನಾದರೂ? ಇಲೆಕ್ಷನ್ ಟೈಮ್ದಾಗ ಕಾಣಿಸ್ತಾರೆ ರೀ ಅಷ್ಟೇ. ಹಾಂ ರೀ, ಇಲೆಕ್ಷನ್ ಟೈಮಿಂಗ್ದಾಗ ಏನಾದರೂ ದೊಡ್ಡ ಅವರ ಪಾರ್ಟಿ ದೊಡ್ಡ ಇವ್ರಿದ್ರೆ ಅವ್ರ ಫಂಕ್ಷನ್ಗಳಾಗ ಕಾಣಿಸ್ಕೊಂತಾರೆ. ಈಗ ಯಾರ ಸಣ್ಣ ಪುಟ್ಟ ಹಿಂಗೆ ಹಾಂ ಸಣ್ಣ ಪುಟ್ಟ ಗ್ರಾಮೀಣ ಫಂಕ್ಷನ್ಗಳಾಗ ಏನು ಬರಂಗಿಲ್ಲ ರೀ. ಈಗ ಅವ್ರ ಕಾಂಗ್ರೆಸ್ ಬಂದರೆ ಅನುಕೂಲ ಜಾಸ್ತಿ ಈ ಭಾಗಕ್ಕೆ. ಕಾಂಗ್ರೆಸ್ ಬಂದ್ರೆ ಅನುಕೂಲ ಆಗ ಸರ್. ಯಾಕಂದ್ರೆ ಸರ್ಕಾರನೂ ಅದಾಯ್ತು. ಸರ್ಕಾರ ಇದ್ದದ್ದು ಬಂದ್ರೆ ಎಲ್ಲ ಅನುದಾನ ಎಲ್ಲ ಬಿಡುಗಡೆ ಹಾಕವ್ರಿ. ಮತ್ತು ಈಗ ಕಾಲೇಜು ಇದಾಗೈತೆ ರೀ. ನಾಳೆ 14 ತಾರೀಕು ಉದ್ಘಾಟನೆ ಐತ್ರಿ ಅದ್ರದ್ದು. ಮತ್ತೆಲ್ಲ ಕನಸು ಅವ್ರದ್ದು ಐತ್ರಿ. ಮೆಡಿ ಸಾಹೇಬ್ರದ ಅವ್ರ ಮೆಡಿಕಲ್ ಕಾಲೇಜ್ದು ಹೋರಾಟ ಮಾಡಿದಾರೆ ಅವ್ರಿ. ಈಗ ಬೇರೆ ಬಂದ್ರೆ ಮತ್ತು ಅದು ಯಾರೋ ಮಾಡಿದ ಅಡುಗೆ ಯಾರೋ ಉಂಡಂಗೆ ಆಗುತ್ತೆ ಅಂತಾರೆ. ಅವ್ರು ಬಂದ್ರೆ ಚಲೋ ಆಗುತ್ತೆ. ಅವ್ರದ್ದು ಸ್ವಲ್ಪ ಹೆಸರು ಎಲ್ಲ ಆಗತ್ತೆ. ಅಂದರೆ ಮೇಟಿ ಅವ್ರ ಕನಸಿತ್ತದು ಆ್ಯಕ್ಚುಲಿ ಮೆಡಿಕಲ್ ಕಾಲೇಜ್ ತರಬೇಕು ಬಾಗಲಕೋಟೆಗೆ ಅಂತೇಳಿ. ಅವ್ರು ಕನಸು ಐತ್ರಿ. 2013 ಎಲೆಕ್ಷನ್ದಾಗಿಂದ ಇದು ಮಾಡತ್ತಾರೆ. ಇವಾಗ ಕೂಡಿಮೆ ಇತ್ತು, ಆದ್ರೆ ಅವ್ರಿಗೆ ಅದನ್ನು ನೋಡೋ ಅವಕಾಶ ದೊರೆಯಲಿಲ್ಲ. ಇನ್ನೊಂದು ಸ್ವಲ್ಪ ದಿವಸ ಇದ್ರೆ ಇನ್ನೂ ಚಲೋ ಹಾಕಿದ್ದಾರೆ. ಅವರ ಕೈಲಿನ ಪೂಜೆ ಗೀಜೆ ಆಗಿದ್ದಾರೆ. ಅದು ಒಂದು ದುಃಖಕರ ಈಗ ರೀ. ಇನ್ನೊಂದು, ಈಗ ಈ ಬಾರಿಗೆ ನೀವು ಅಂದ್ಕೊಂಡಾಗೆ ಅವ್ರ ಮೇಟಿಯವ್ರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟು ಅವರ ಉಮೇಶ್ ಅವರ ವಿನ್ ಆಗಲಿ ಅಥವಾ ಮಲ್ಲಿಕಾರ್ಜುನ ವಿನ್ ಆಗಲಿ, ಇನ್ನೂ ಏನೇನು ಅಭಿವೃದ್ಧಿ ಮಾಡ್ಬೇಕು ಸರ್ ನಿಮ್ಮ ಭಾಗಕ್ಕೆ? ಇನ್ನು ಮೆಡಿಕಲ್ ಕಾಲೇಜ್ ಆಗಿರೋ ಮತ್ತೆ ಹೇಳ್ಯಾರ ಅವ್ರು. ಈಗ ಅವ್ರಿಗೂ ಈಗ ಹೊಸ್ದಾಗಿ ರೀ ನಾವು ಅವ್ರು ಹೇಳ್ಯಾರ, ನೀವು ಎಲ್ಲ ಗ್ರಾಮದ ಯುವಕರು ಮತ್ತು ಹಿರಿಯರು ಏನು ಹೇಳ್ತಾರೆ ಅವ್ರ ಮಾರ್ಗದರ್ಶನ ಮಾಡಕ್ಕೆ ನಾವು ಬದ್ದಿದ್ದೀವಿ ಅಂತ ಹೇಳ್ಯಾರ ಅವರು. ಇನ್ನೂ ಏನೇನು ಅಭಿವೃದ್ಧಿ ಮಾಡ್ಬೇಕು ಸರ್ ಬಾಗಲಕೋಟೆಗೆ? ಬಾಗಲಕೋಟೆಗೆ ಆಗ್ಬೇಕು ಸರ್. ಯಾಕಂದ್ರೆ ಭಾಳ ಕೆಲವೊಂದು ಡಿಸ್ಟಿಕ್ ನೋಡಿದ್ರೆ ನಮ್ಮ ಡಿಸ್ಟಿಕ್ ಇನ್ನೂ ಭಾಳ ಹಿಂದೆ ಐತ್ರಿ. ಇನ್ನೂ ಮಾಡ್ಬೇಕು ಸರ್. ಯಾಕಂದರೆ ಇಲ್ಲಿರ್ತಕ್ಕಂಥ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕಾಗುತ್ತೆ. ಸಾಕಷ್ಟು ಹಾಸ್ಪಿಟ್ಲ್ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಕಡಿಮೆ ಇದೆ, 1-2 ಇದೆ. ಖಾಸಗಿ ಆಸ್ಪತ್ರೆನೇ ಜಾಸ್ತಿ ಇದೆ ನಿಮ್ಮ ಬಾಗಲಕೋಟೆಯಲ್ಲಿ. ಅಂದರೆ ಅಲ್ಲಿರ್ತಕ್ಕಂಥ ಉಪಕರಣಗಳು ಕಡಿಮೆ ಇದೆ ಗೌರ್ಮೆಂಟ್ ಹಾಸ್ಪಿಟ್ಲ್. ಅಂಥದ್ದೆಲ್ಲ ಒಂದು ಅಭಿವೃದ್ಧಿ ಮಾಡಬೇಕಲ್ವ? ಉಪಕರಣಗಳು ಅದಾವೆ ಸರ್. ಸರಿಯಾಗಿ ಸ್ವಲ್ಪ ಅವನ್ನ ವ್ಯವಸ್ಥಿತವಾಗಿ ಬಳಸಾಕತ್ತಿಲ್ಲ ರೀ. ಅದೊಂದು ಸ್ವಲ್ಪ ದುರುಪಯೋಗ ಇದು ಮಾಡ್ಕೊಳ್ತಾರೆ. ಅದನ್ನು ಮಾಡಿಸ್ಬೇಕು ರೀ ಮುಂದಿನ ದಿನಗಳಲ್ಲಿ. ಏನು ಯಾವ ಉಪಕರಣಗಳು ಯಾಕೆ ಇದು ಮಾಡತ್ತಾರ ಅನ್ನೋದು ಸ್ವಲ್ಪ ಮಾಡೋಕ್ಕೆ ಒತ್ತು ಕೊಡಿಸ್ಬೇಕು ನಾವೆಲ್ಲರೂ ಕೇಳ್ಕೊಂಡ್ರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲ ಅದು. ನಾವು ಜನರಿಗೆ ಅವ್ರಿಗೆ ಹೇಳ್ಬೇಕು, ಹಿಂಗೆ 5 ಥರ ಉಪಕರಣ ಅವ್ರು ಯೂಸ್ ಮಾಡೋಲ್ರ ನಮಗೆ ಅನುಕೂಲ ಇಲ್ಲ. ಅದರಿಂದ ಅದನ್ನು ನೀವು ಸ್ವಲ್ಪ ಹೇಳಿ ಕ್ಯಾಟ್ ನಮಗೆ ಇದನ್ನು ಮಾಡ್ರಿ ಅಂತ ನಾವು ಅವ್ರಿಗೆ ಮುಡಿಸಿದ್ವ ಅವ್ರು ಹೇಳ್ತಾರೆ. ಅಂದರೆ ಗಮನಕ್ಕೆ ತರಬೇಕಂತೀರಿ? ತರ್ಬೇಕು ಸರ್, ಗಮನಕ್ಕೆ ತರ್ಬೇಕು. ಎಸ್ ಸರ್, ತಮ್ಮ ಹೆಸರು? ಮುತ್ತು ಹೊಡೆಯೋದು ಅಂತ ಹೇಳ್ರಿ, ಬೈರ್ಮಟ್ಟಿ. ಎಸ್ ಸರ್, ಥ್ಯಾಂಕ್ ಯು.